ಪ್ಯಾಂಟ್ ಯೂಸ್ ಮಾಡಿ ನಮ್ಮ ರೈತ ಯಾವ ರೀತಿ ಬೆಳೆಯೋದು ಅಂತ ಈ ವಿಡಿಯೋ ಸಂಪೂರ್ಣ ಹೇಳ್ತೀನಿ. ಈ ವಿಡಿಯೋ ಸಂಪೂರ್ಣ ನೋಡಿ ನಮ್ಮ ರೈತರ ಮಾರಾಟ ಮನೆ ಅವ್ರು ಯಾವ ರೀತಿ ಯೂಸ್ ಮಾಡಿದ್ರೆ ರೋಸ್ ಗಿಡಕ್ಕೆ ಅನ್ನೋದು ಪ್ಯಾಂಟ್ ಅನ್ನ ಯಾವ ರೀತಿ ಯೂಸ್ ಮಾಡ್ಕೊಂಡು ಯಾವ ರೀತಿ ಬೆಳೆ ಬೆಳೆಯೋದು ಅಂತ ಹೇಳಿ ಕೇಳೋಣ ಬರೀ ನಮ್ಮ ರೈತನ. ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ಕಲ್ಲೇಶ್ ಅಂತ. ನಿಮ್ದು ಇವ್ರ ಹೆಸರು ಅಡ್ರೆಸ್ ಸರ್? ನಮ್ಮೂರ ಹೆಸರು ಬಂದು ಚನ್ಕೇಶ್ವರ, ಚಿಂತಾಮಣಿ ತಾಲೂಕು, ಚಿಕ್ಕಬಳ್ಳಾಪುರ ಡಿಸ್ಟಿಕ್. ಇದು ಪ್ಲಾಂಟ್ ವಿಲ್ ಕ್ಯಾನು 5 ಲೀಟರ್ ಕ್ಯಾನ್. ಇದು 1800 ರೂಪಾಯಿ ತಗೊಂತಾರೆ. ಅದ್ರಲ್ಲಿ ನಾನು ರೋಜಾ ಗಿಡಕ್ಕೆ ನನಗೆ ಸುಮಾರು ಜನ ಹೇಳಿದ್ರು ಪ್ಲಾಂಟ್ ವಿಲ್ ಯೂಸ್ ಮಾಡ್ರಿ ಅಂತ. ನಾನು ಯೂಸ್ ಮಾಡ್ಲಿಲ್ಲ. ಆಮೇಲೆ ನಾನೇ ಒಂದು ಇದ್ ಮಾಡ್ಕೊಂಡು ಆಗ್ಲಿ ಚೆಕ್ ಮಾಡಿ ಅಂತೇಳಿ ಇದ್ ಮಾಡಿದೆ. ಚೆನ್ನಾಗಿ ಬಂತು. ಬರೀ 5 ಲೀಟರ್ ಕ್ಯಾನ್ ಅಲ್ಲಿ ನಾನು ಬರೀ 2.5 ಲೀಟರ್ ಸ್ಪ್ರೇ ಮಾಡಿದೆ 200 ಲೀಟರ್ಗೆ. ಇನ್ನ 2.5 ಲೀಟರ್ ಬಂದು ಡ್ರಿಚ್ ಅಲ್ಲಿ ಬಿಟ್ಟೆ. ಡ್ರಿಚಿಂಗ್ 8 ದಿವಸ ಆದ್ಮೇಲೆ ನನ್ನ ತೋಟ ಈ ತರ ಚಿಗುರು ಎಲ್ಲ ಕಾಣಿಸ್ಕೊಂತು. ಆಮೇಲೆ ಇನ್ನೊಂದ್ಸರಿ ಟ್ರೆಂಚ್ ಮಾಡಿದೆ. 15 ದಿವಸ ಬಿಟ್ಕೊಂಡು ಮತ್ತೆ ಇನ್ನೊಂದು ಕ್ಯಾನ್ ಬಿಟ್ಕೊಂಡೆ. ಇವಾಗ ಫುಲ್ ಇನ್ನೂ ಚೆನ್ನಾಗಿ ಬಂದಿಲ್ಲ. ಲಾಕು, ಹೂವು, ಕಲರ್ ಗಿಲ್ಲರ್ ಎಲ್ಲ ಚೆನ್ನಾಗಿ ಬಂದಿದೆ. ಇದು ಬಂದು 1400. ಸ್ಟಾರ್ಟಿಂಗ್ ನೀವು ಪ್ಯಾಂಟ್ ಯೂಸ್ ಮಾಡಕ್ ಮುಂಚೆ ಎಷ್ಟು ಕೆಜಿ? ಸ್ಟಾರ್ಟಿಂಗ್ ಯೂಸ್ ಮಾಡಕ್ ಮುಂಚೆ 40 ರಿಂದ 50 ಕೆಜಿ ಹೈಯೆಸ್ಟ್ ಅಂದ್ರೆ. ಇವಾಗ 110 ಕೆಜಿ ಆಗಿದೆ. ನೆನ್ನೆ ಯೂಸ್ ಮಾಡಿದ್ಮೇಲೆ 1.5 ವರ್ಷ ಆಯ್ತು ನನ್ನ ತೋಟ ಬಂದು. 1 ವರ್ಷದಿಂದ ಇದುವರೆಗೂ ಈ ತರ ಕ್ರಾಪ್ ಬಂದೇ ಇಲ್ಲ. ಪ್ಲಾಂಟ್ ಯೂಸ್ ಮಾಡಿದ್ಮೇಲೆ ಈ ತರ ಬಂದಿದೆ ನಂದು. ನಾಳೆ 150 ಕೆಜಿ ಹೂವು ಸಿಗುತ್ತೆ. ಪ್ಯಾಂಟ್ ಯೂಸ್ ಮಾಡಿದ ಮೈ ನಿಮ್ಗೆ ಬೆನಿಫಿಟ್ ಕಾಣಿಸ್ತದೆ ಹೊರದಾಗ. ಲಾಕ್ಸ್ ನೋಡಿ ಯಾವ ತರ ಬರ್ತಾ ಇದೆ ಲಾಕ್. ನೋಡಿ ಲಾಕ್ ಒಂದು ಇದ್ರಲ್ಲಿ ಬಂದು ಪ್ಲಾಂಟ್ ಬಿಟ್ಟ ಮೇಲೆ ಲಾಕ್ ಬರ್ತಾ ಇದೆ. ಒಂದೊಂದ್ರಲ್ಲಿ 4, 5 ಕೆಳಗಡೆಯಿಂದ ನೋಡ್ಬೇಕಾದ್ರೆ ನೋಡಿ ಈ ನೀಟಾಗಿ ಯಾವ ತರ ಬರ್ತಾ ಇದೆ ನೋಡಿ. ಲೆಂತ್, ಕಲರ್ ನೋಡಿ, ನೀವೇ ನೋಡಿ ಕಾಣಿಸ್ತಾ ಇದೆ ಯಾವ ತರ ಬಂದಿದೆ ಅಂತ. ತುಂಬಾ ಚೆನ್ನಾಗಿ ಬಂದಿದೆ. ಎಲ್ಲರೂ ದಯವಿಟ್ಟು ಎಲ್ಲರೂ ಮಾಡ್ಕೋಬಹುದು. ಅಂದ್ರೆ ಆರಾಮಾಗಿ ಮಾಡ್ಬೋದು. ಪ್ಲಾಂಟ್ ವಿಲ್ ಎಲ್ಲ ಬೆಳೆಗೆ ಯೂಸ್ ಮಾಡ್ಬೋದು. ಕೊತ್ತಿಮೀರಿಗೆ ಬೆಳೆದಿದೆ ನಾನು. ಕೊತ್ತಿಮೀರಿಗೆ ಒಂದು ಯೂಟ್ಯೂಬ್ ಮಾಡಿದ್ರಲ್ಲ, ಅದು ಚೆನ್ನಾಗಿದೆ. ಇದು ಚೆನ್ನಾಗಿದೆ. ಎಲ್ಲರೂ ಮಾಡ್ಬೋದು ಆರಾಮಾಗಿ. ಎಲ್ಲ ತರಕಾರಿಗೆ ಮಾಡ್ಬೋದು. ಹೂ ಬೆಳೆಗೆ ಪ್ರತಿಯೊಂದು ಬೆಳೆಗೂ ಕೊಡ್ಬೋದು ಇದು. ಮೈನ್ ನಮ್ಮ ರೈತರಿಗೆ ಇದರಿಂದ ಏನ್ ಯೂಸ್? ಹೇಳ್ತಾ ಇಲ್ಲ, ನಮ್ಗೆ ಗೊತ್ತಾದಂಗೆ. ಈಗ ನನಗೆ ಹೇಳಿದ್ರಲ್ಲ, ಯಾರೋ ಹೇಳಿದ್ರು ನನ್ಗೆ ಯೂಸ್ ಮಾಡಿ ಅಂತ. ನಾನು ಯೂಸ್ ಮಾಡಿದೆ. ನನ್ನಿಂದ ಇನ್ನೊಂದು ಇಬ್ಬರಿಗೆ ಹೇಳಿದ್ದೀನಿ ನಾನು. ಅವ್ರು ಯೂಸ್ ಮಾಡ್ತಾ ಇದಾರೆ. ಎಲ್ಲರ ತೋಟದಲ್ಲಿ ಇದೇ ರಿಸಲ್ಟ್ ಬರ್ತಾ ಇದೆ. 100% ರಿಸಲ್ಟ್ ಬರ್ತಾ ಇದೆ. ಧಾರಾಳವಾಗಿ ಮಾಡ್ಬೋದು ಇದನ್ನ. ಎಲ್ಲ ರೈತರು ಮಾಡ್ಬೋದು. ನೀವು ಇಲ್ಲಿ ತಗೊಂಡಿದ್ದೀರಾ? ಮಂಜು ಸರ್ ಅಂತ ಹೆಸರು. ಮಂಜು ಸರ್ ಇಂದ ನನಗೆ ಈ ತರ ಕಾಂಟ್ಯಾಕ್ಟ್ ಆಯ್ತು. ಫೋನ್ ಮಾಡಿ ಹೇಳಿದೆ ನಾನು. ಮತ್ತೆ ನಿಮ್ಗೆ ಹೇಳಿದ್ರೆ ವಿಡಿಯೋಗೆ ಮಾಡ್ತಕ್ಕೆ ಬರ್ತಾರೆ ನೋಡಿ ಅಂತ. ನಾನು ಅದಕ್ಕೆ ನಿಮ್ಗೆ ಫೋನ್ ಮಾಡಿದೆ. ಬಂದ್ ನೋಡಿದೆ. ಇವಾಗ ನನ್ನ ತೋಟ ಬೆಳೆದ್ರೆ 4 ಜನ ನೋಡ್ತಾರೆ. ಅವ್ರು ಯೂಸ್ ಮಾಡ್ಕೊಂಡು ಅವ್ರ ತೋಟ ಬರುತ್ತೆ ಅಂತ ಅವ್ರು ಕನ್ಫರ್ಮ್ ಆಗುತ್ತಲ್ಲ. ಹಂಗಾಗಿ ನಿಮ್ಮ ಚನ್ಕೇಶ್ವರ ಮ್ಯಾಕ್ಸಿಮಮ್ 15-20 ಜನ ಯೂಸ್ ಮಾಡ್ತಾರೆ. ಸ್ಟಾರ್ಟ್ ಮಾಡಿದ್ ನಾನಲ್ಲ, ಯಾರು ಮಾಡಿ ನನಗೂ ಗೊತ್ತಿಲ್ಲ. ಅದು ನನ್ಗೆ ಯಾರೋ ಹೇಳಿದ್ದು ಗೊತ್ತಿರೋ ನನ್ನ ಜೊತೆಲಿ ಚೆಕ್ ಮಾಡಿ ಆಗ್ಲಿ ನೋಡೋಣ ಅಂತ. ಆಮೇಲೆ ನಾವು ನಿಮ್ ನಂಬರ್, ನಾನು ಕೊತ್ತಿಮೀರಿ ಸ್ಪ್ರೇ ಮಾಡಿದ್ಮೇಲೆ ನನ್ಗೆ ಗೊತ್ತಾಗಿತ್ತು. ಇದುವರೆಗೆ ನನ್ಗೆ ಗೊತ್ತಿಲ್ಲ. ರೋಜಾ ಗಿಡಕ್ಕೆ ಇದುವರೆಗೆ ಬಿಟ್ಟಿಲ್ಲ ನಾನು. ಪ್ಲಾಂಟ್ ಯೂಸ್ ಮಾಡಿದ್ಮೇಲೆ ಒಳ್ಳೆ ರೇಟ್ ಬಂದ್ಬಿಡಿ. ಒಳ್ಳೆ ಇದಾಯ್ತು. ಇದು ಇದ್ರಾಗ ಲಾಕ್ ನೋಡಿ ಯಾವ ತರ ಬರ್ತಾ ಇದೆ. ಲಂತು ಒಂದೊಂದು ಇದಕ್ಕೆ ಎಷ್ಟು ಬರ್ತಾ ಇದೆ ನಾನು ಹೇಳ್ತಾ ಇಲ್ವಲ್ಲ. 1 ವರ್ಷದಿಂದ ನಾನು ಇದುವರೆಗೆ ಬೆಳೆದಿಲ್ಲ 40-50 ಕೆಜಿ ಇಷ್ಟಂದ್ರೆ. ಇವಾಗ ಪ್ಲಾಂಟ್ ಬಿಟ್ಟ ಮೇಲೆ 150 ಕೆಜಿ ರೀಚ್ ಆಗ್ತಾ ಇದೆ. ಎಲ್ಲ ರೈತರು ಯೂಸ್ ಮಾಡ್ಬೋದು. ಆದಷ್ಟು ಈ ವಿಡಿಯೋ ರೈತರಿಗೆ ಶೇರ್ ಮಾಡಿ, ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಜೈ ಜವಾನ್, ಜೈ ಕಿಸಾನ್.